ಹಾಯ್ ಎಲ್ರಿಗೂ ನಮಸ್ಕಾರ. ರಾಜಕೀಯ ಸಿನಿಮಾ ರಂಗ ರಾಶಿ ರಂಗಕ್ಕೆ ಎಲ್ರಿಗೂ ಸ್ವಾಗತ. ನಮ್ಮ ಸ್ಯಾಂಡಲ್ವುಡ್ ಸಿನಿಮಾ ರಂಗದಲ್ಲಿ ಏನೇನೆಲ್ಲ ಬೆಳವಣಿಗೆಗಳಾಗ್ತಾ ಇದ್ದಾವೆ, ಹಾಗೆ ಯಾವ್ಯಾವ ಹೀರೋ ಏನೇನು ಮಾಡ್ತಿದ್ದಾರೆ ಅಂತ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಬನ್ನಿ. ಹಾಗೆ ಹೊಸದಾಗಿ ವಿಡಿಯೋ ನೋಡ್ತಿರೋರು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಮೊದಲನೇ ಸಿನಿ ಸಮಾಚಾರಕ್ಕೆ ಬರೋದಾದರೆ ಅಕ್ಟೋಬರ್ 2ನೇ ತಾರೀಕು ನಮ್ಮ ಡಿವೈನ್ ಸ್ಟಾರ್ ರಿಷಬ್ ಶೆಟ್ಟಿ ಅವರ ಕಾಂತಾರ ಚಾಪ್ಟರ್ 1 ರಿಲೀಸ್ ಆಗ್ತಾ ಇದೆ. ಅಕ್ಟೋಬರ್ 2 ಯಾವಾಗ ಬರುತ್ತೋ ಅಂತ ಸಿನಿಮಾ ಪ್ರಿಯರೆಲ್ಲ ಕಾತರದಿಂದ ಕಾಯ್ತಾ ಇದ್ದಾರೆ. ನಾನು ಕೂಡ ವೆಯ್ಟ್ ಮಾಡ್ತಾ ಇದ್ದೀನಿ, ತುಂಬ ಎಕ್ಸೈಟ್ ಆಗಿದ್ದೀನಿ. ಕಾಂತಾರ ಸಿನಿಮಾ ವರ್ಲ್ಡ್ ವೈಡ್ ರಿಲೀಸ್ ಆಗ್ತಿರೋದು ಎಲ್ರಿಗೂ ಗೊತ್ತಿದೆ. ಆದರೆ ಈ ಸಿನಿಮಾನ ಆಂಧ್ರದಲ್ಲಿ ಏನಾದರೂ ರಿಲೀಸ್ ಆದರೆ ನಾವು ಅದಕ್ಕೆ ವಿರೋಧ ಮಾಡ್ತೀವಂತ ಆಂಧ್ರ ಸಿನಿ ಪ್ರೇಕ್ಷಕರು ಹೇಳ್ತಾ ಇದ್ದಾರೆ. ಹೀಗೆ ತೆಲುಗು ಪ್ರೇಕ್ಷಕರು ಕಾಂತಾರ ಸಿನಿಮಾನ ವಿರೋಧ ಮಾಡೋಕ್ಕೆ ಕಾರಣ ಆದರೂ ಏನು? ಕಮಲ್ ಹಾಸನ್ ಕನ್ನಡ ಹುಟ್ಟಿದ್ದೆ ತಮಿಳಿಂದ ಅಂತ ಹೇಳಿದಾಗೆ ರಿಷಬ್ ಶೆಟ್ಟಿ ಅವರೇನಾದ್ರೂ ತೆಲುಗು ಹುಟ್ಟಿದ್ದು ಕನ್ನಡದಿಂದನೇ ಅಂತ ಏನಾದ್ರು ಹೇಳ್ಬಿಟ್ರಾ ಅಂತ ಅಂದ್ಕೊಂಡೆ. ಆದರೆ ವಿಷಯ ಅದಲ್ಲ. ಇವರು ವಿರೋಧ ಮಾಡೋದಕ್ಕೆ ಅಸಲಿ ರೀಸನ್ ಏನಪ್ಪ ಅಂತಂದರೆ, ಪವನ್ ಕಲ್ಯಾಣ್ ಅವರ ಓಜಿ ಸಿನಿಮಾ ಕರ್ನಾಟಕದಲ್ಲಿ ರಿಲೀಸ್ ಆಗಿ ಒಳ್ಳೆ ಓಪನಿಂಗ್ ಕೂಡ ಪಡ್ಕೊಂಡಿದೆ. ಆದರೆ 200 ರೂಪಾಯಿದ್ದು ಟಿಕೆಟ್ ರೇಟ್ನ ಎರ್ರಾಬಿರ್ರಿ 700 ರೂಪಾಯಿ ಎಲ್ಲ ಮಾರ್ತಾ ಇದ್ದಾರೆ. ಇದನ್ನು ವಿರೋಧಿಸಿ ಕನ್ನಡ ಪರ ಸಂಘಟನೆಗಳು ಥಿಯೇಟ್ರಿಗೆ ಮುತ್ತಿಗೆ ಹಾಕಿ ಶೋನ ಬಂದ್ ಮಾಡೋಕ್ಕೆ ಪ್ರಯತ್ನ ಪಟ್ಟರು. ಸೊ ಇವಾಗ ಇದೇ ಮ್ಯಾಟ್ರನ್ನ ಇಟ್ಕೊಂಡು ನೀವೇನಾದರೂ ನಮ್ಮ ಪವನ್ ಕಲ್ಯಾಣ್ ಸಿನಿಮಾಗೆ ಅಡ್ಡಿ ಮಾಡಿದ್ರೆ ಕಾಂತಾರ ಸಿನಿಮಾಗೆ ನಾವು ಕೂಡ ಆಂಧ್ರದಲ್ಲಿ ಅಡ್ಡಿ ಮಾಡ್ತೀವಿ ಅಂತ ತೆಲುಗು ಪ್ರೇಕ್ಷಕರು ಬೆದರಿಕೆ ಆಗ್ತಾ ಇದ್ದಾರೆ. ಟಿಕೆಟ್ ಪ್ರೈಸು ಹೀಗೆ ಹಿಗ್ಗ ಜಾಸ್ತಿ ಆದರೆ ಅಲ್ಲಿ ಕಿರಿಕ್ ಆಗೋದೆಲ್ಲ ಕಾಮನ್ನು. ಸೊ ಆಂಧ್ರ ಪ್ರದೇಶದಲ್ಲೂ ಕಾಂತಾರ ಸಿನಿಮಾಗೆ ಯಾವುದೇ ಥರದಂಥ ಕಿರಿಕ್ ಆಗದೇ ಇರಲಿ, ಅಲ್ಲೂ ಕೂಡ ಸಿನಿಮಾ ಯಶಸ್ಸನ್ನು ಕಾಣಲಿ. ಇನ್ನು ನಮ್ಮ ಚಾಲೆಂಜಿಂಗ್ ಸ್ಟಾರ್ ಅವರ ವಿಚಾರಕ್ಕೆ ಬಂದರೆ, ರೇಣುಕಾ ಸ್ವಾಮಿ ಕೊಲೆ ಕೇಸ್ನಲ್ಲಿ ಜೈಲಿಗೆ ಹೋಗಿದ್ದರು, ಬೇಲ್ ಸಿಕ್ತು, ವಾಪಸ್ ಬಂದರು. ಹಾಗೆ ಸುಪ್ರೀಂ ಕೋರ್ಟು ಬೇಲ್ನ ರಿಜೆಕ್ಟ್ ಮಾಡ್ತು, ಇವಾಗ ಮತ್ತೆ ಜೈಲಿಗೆ ಹೋಗಿದ್ದಾರೆ. ಹೊಸ ವಿಚಾರ ಏನಪ್ಪ ಅಂದರೆ, ಈ ಕೇಸ್ನ ವಿಚಾರಣೆ ಇವಾಗ ಆರಂಭ ಆಗಿದೆ. ದರ್ಶನ್ ಪರ ವಕೀಲರು ಈ ಕೇಸಿಂದ ದರ್ಶನ್ ಅವ್ರನ್ನ ಡಿಸ್ಚಾರ್ಜ್ ಮಾಡಬೇಕು ಅಂತಂದ್ಬಿಟ್ಟು ಒಂದು ಹೊಸ ಅರ್ಜಿಯನ್ನು ಸಲ್ಲಿಸಿದ್ದಾರೆ. ನಾನು ನಿರಪರಾಧಿ, ನನ್ನ ವಿರುದ್ಧ ಎಲ್ಲ ಸುಳ್ಳು ಸಾಕ್ಷಿಗಳನ್ನ ಸಂಗ್ರಹ ಮಾಡಿದ್ದಾರೆ. ರೇಣುಕಾ ಸ್ವಾಮಿ ಕೊಲೆ ಕೇಸ್ಗೂ ನನಗೂ ಯಾವುದೇ ರೀತಿಯಾದಂಥ ಸಂಬಂಧನೇ ಇಲ್ಲ. ಹೀಗಾಗಿ ಈ ಕೇಸ್ನಿಂದ ನನ್ನ ಕೈ ಬಿಡಬೇಕು ಅಂತ ದರ್ಶನ್ ಅವರು ಕೋರ್ಟಲ್ಲಿ ರಿಕ್ವೆಸ್ಟ್ ಮಾಡ್ಕೊಂಡಿದ್ದಾರಂತೆ. ದರ್ಶನ್ ಅವ್ರಿಗೆ ಸುಪ್ರೀಂ ಕೋರ್ಟು ಬೇಲ್ ಕ್ಯಾನ್ಸಲ್ ಮಾಡಿದ್ದು. ಅವ್ರಿಗೆ ಜೈಲಲ್ಲಿ ಯಾವುದೇ ಥರದ ಫೆಸಿಲಿಟೀಸ್ನೇ ಕೊಡ್ತಾ ಇಲ್ವಂತೆ. ಸರಿಯಾಗಿ ವಾಕ್ ಮಾಡೋಕ್ಕೂ ಆಚೆ ಕಡೆ ಬಿಡ್ತಾ ಇಲ್ಲ. 25 ಅಡಿ ಬರೀ 3 ಅಡಿಲೇ ವಾಕ್ ಮಾಡಿ ಅಂತ ಹೇಳ್ತಾರೆ ಅಂತ ದರ್ಶನ್ ಅವರು ಅವರ ಪ್ರಾಬ್ಲಮ್ನ ಕೋರ್ಟಲ್ಲಿ ಹೇಳ್ಕೊಂಡಿದ್ದಾರೆ. ಈ ಕೊಲೆ ಕೇಸ್ನಲ್ಲಿ ದರ್ಶನ್ ವಿರುದ್ಧವಾಗಿ ಯಾರ್ಯಾರು ಮಾತಾಡಿದ್ರು ಅವರ ಈ ಸ್ಥಿತಿಯನ್ನು ನೋಡಿ ಈ ಪರಿಸ್ಥಿತಿ ದರ್ಶನ್ ಅವ್ರಿಗೆ ಬರಬಾರ್ದಾಗಿತ್ತು ಅಂತ ಇವಾಗ ಅವರೇ ಹೇಳ್ತಾ ಇದ್ದಾರೆ. ಇನ್ನು ನಮ್ಮ ಸ್ಯಾಂಡಲ್ವುಡ್ನ ಟೋಪಿವಾಲ ರಿಯಲ್ ಸ್ಟಾರ್ ಉಪೇಂದ್ರ ಅವರಿಗೇನೆ ಸೈಬರ್ ಕ್ರಿಮಿನಲ್ಗಳು ಮಕ್ಮಲ್ ಟೋಪಿನೇ ಹಾಕೊಟ್ಟೋದ್ರು. ಸದ್ಯಕ್ಕೆ ಅವರು ಬೇಗ ಅಲರ್ಟ್ ಆಗಿದ್ದಕ್ಕೇನೋ ಸರಿ ಹೋಯಿತು, ಜಾಸ್ತಿ ದುಡ್ಡನ್ನು ಏನೂ ಕಳ್ಕೊಂಡಿಲ್ಲ. 1,65,000 ರೂಪಾಯಿನ ಈ ಸೈಬರ್ ಕ್ರಿಮಿನಲ್ಗಳು ನಾಮ ಹಾಕಿ ಹೋಗಿದ್ದಾರೆ. ಹಾಗೆ ಇವಾಗ ಅದನ್ನು ಸೈಬರ್ ಕ್ರೈಮ್ ಪೊಲೀಸ್ ಸ್ಟೇಷನ್ಗೂ ಕೂಡ ಕಂಪ್ಲೇಂಟನ್ನು ಕೊಟ್ಟಿದ್ದಾರೆ. ಈ ಕೇಸ್ ವಿಚಾರವಾಗಿ ಸದಾಶಿವನಗರದ ಪೊಲೀಸ್ನವರು ಕ್ರಿಮಿನಲ್ಗಳ ಬೆನ್ನತ್ತಿದ್ದಾರೆ. ಈ ಕ್ರಿಮಿನಲ್ ಕೆಲಸ ಮಾಡಿದವರು ಯಾರೂ ಕರ್ನಾಟಕದವರಲ್ಲ, ಅವರೆಲ್ಲರೂ ಬಿಹಾರದವರು ಅಂತ ಗೊತ್ತಾಗಿದೆ. ಹಾಗೆ ಅದು ಒಬ್ಬ ವ್ಯಕ್ತಿ ಮಾಡಿದ್ದಲ್ಲ, ಇದರಿಂದ 4-5 ಜನದ ಕೈ ಚಳಕ ಇದೆ ಅನ್ನೋದು ಕೂಡ ಇವಾಗ ಪೊಲೀಸವರು ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ. ಸುದೀಪ್ ಅವರು ಮಾರ್ಕ್ ಸಿನಿಮಾದಲ್ಲಿ ಆ್ಯಕ್ಟಿಂಗ್ ಮಾಡ್ತಿರೋದು ಎಲ್ರಿಗೂ ಗೊತ್ತಿರುವಂಥ ವಿಷಯ. ಇದನ್ನು ತಮಿಳ್ ಡೈರೆಕ್ಟರು ವಿಜಯ್ ಕಾರ್ತಿಕೇಯನ್ ಅವರು ಡೈರೆಕ್ಟ್ ಮಾಡ್ತಾ ಇದ್ದಾರೆ. ಸುದೀಪ್ ಅವರ ಮ್ಯಾಕ್ಸ್ ಸಿನಿಮಾನೂ ಕೂಡ ಇದೇ ವಿಜಯ್ ಕಾರ್ತಿಕೇಯನ್ ಡೈರೆಕ್ಟ್ ಮಾಡಿದ್ದು. ಅವರ ಕೆಲಸ ನೋಡಿ ಖುಷಿಪಟ್ಟು ಮತ್ತೆ ಮಾರ್ಕ್ ಸಿನಿಮಾನ ಡೈರೆಕ್ಷನ್ ಮಾಡೋದಕ್ಕೆ ಶಿವಕಾರ್ತಿಕೇಯನ್ ಅವರಿಗೆ ಕೊಟ್ಟಿದ್ದಾರೆ. ಈ ಮ್ಯಾಕ್ಸ್ ಸಿನಿಮಾದ ಮೇಕಿಂಗ್ಗೆ ಸುದೀಪ್ ಅವರು ಫುಲ್ ಫಿದಾ ಆಗಿ ಡೈರೆಕ್ಟರ್ ಶಿವಕಾರ್ತಿಕೇಯನ್ ಅವರಿಗೆ ಒಂದು ಸ್ಕೋಡಾ ಕಾರನ್ನು ಗಿಫ್ಟ್ ಮಾಡಿದ್ದಾರೆ. ಇವಾಗ ಆ ಫೋಟೋ ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಕಡೆ ವೈರಲ್ ಆಗ್ತಾ ಇದೆ. ಇನ್ನು ಫೈನಲ್ ಆಗಿ ತೆಲುಗು ಸೂಪರ್ ಸ್ಟಾರ್ ಪವನ್ ಕಲ್ಯಾಣ್ ಅವರ ಓಜಿ ಸಿನಿಮಾ ರಿಲೀಸ್ ಆಗಿ ಒಂದು ಬಿಗ್ ಓಪನಿಂಗ್ನ ಪಡ್ಕೊಂಡಿದೆ. ಪವನ್ ಕಲ್ಯಾಣ್ ಅವರ ಹಿಂದಿನ ಸಿನಿಮಾ ಹರಿಹರ ವೀರಮಲ್ಲು ಅದಕ್ಕೆ ಅಷ್ಟಾಗಿ ಒಳ್ಳೆ ಓಪನಿಂಗ್ ಸಿಗಲಿಲ್ಲ. ಆದರೆ ಈ ಸಿನಿಮಾಗೆ ಭರ್ಜರಿ ಓಪನಿಂಗ್ ಸಿಕ್ಕಿದೆ ಅಂತಲೇ ಹೇಳ್ಬೋದು. ಹಾಗೆಯೇ ಫಸ್ಟ್ ಡೇ ಕಲೆಕ್ಷನ್ನು 70 ಕೋಟಿನ ದಾಟಿದೆ. ಈ ಫಿಲಮ್ನ ಡೈರೆಕ್ಟ್ ಮಾಡಿರೋದು ಸುಚಿತ್ ಅವರು. ಈ ಹಿಂದೆ ಅವರು ಪ್ರಭಾಸ್ ಅವರ ಸಾಹೋ ಫಿಲಮ್ನ ಡೈರೆಕ್ಟ್ ಮಾಡಿದರು. ಆದರೆ ಬೇಜಾರಿನ ಸಂಗತಿ ಏನಪ್ಪ ಅಂತಂದರೆ, 200 ರೂಪಾಯಿದ್ದು ಟಿಕೆಟ್ನ ಎರ್ರಾಬಿರ್ರಿ 500, 1000, 700 ಹೀಗೆ ಮಾಡಿದ್ರೆ ಪ್ರೇಕ್ಷಕರಿಗೆ ತುಂಬ ಬರ್ಡನ್ ಆಗುತ್ತೆ. ಸೊ ಆದಷ್ಟು ಟಿಕೆಟ್ ಪ್ರೈಸ್ನ ಕಡಿಮೆ ಇಡೋಕ್ಕೆ ಟ್ರೈ ಮಾಡಿ. ವಿಡಿಯೋ ಇಷ್ಟ ಆಗಿರೋ ಎಲ್ಲರೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಎಲ್ರಿಗೂ ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ.